ಅಂದು ಈಶ್ವರಮ್ಮ ದಿನಾಚರಣೆಯ ಪ್ರಯುಕ್ತ ಕೊಡೈಕೆನಾಲ್ನಲ್ಲಿರುವ ಸಾಯಿ ಶ್ರುತಿಯಲ್ಲಿ ನಾರಾಯಣ ಸೇವೆಯನ್ನು ಆಯೋಜಿಸಲಾಗಿತ್ತು. ಪ್ರಸಾದದ ಜೊತೆಗೆ ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಬಟ್ಟೆ ಮತ್ತು ಕಂಬಳಿಗಳನ್ನು ವಿತರಿಸಲಾಯಿತು. ಆದರೆ ಸ್ವಾಮಿ ತೃಪ್ತರಾದಂತೆ ಕಾಣಲಿಲ್ಲ. ತಮ್ಮ ಪಕ್ಕದಲ್ಲಿದ್ದವರಿಗೆ ನನಗೆ ಬಾಯಾರಿಕೆಯಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿಯೊಬ್ಬರು ಸ್ವಾಮಿಗೆ ಒಂದು ಲೋಟ ಕುಡಿಯುವ ನೀರನ್ನು ತಂದುಕೊಟ್ಟರು. ಸ್ವಾಮಿ ಅದನ್ನು ಪಕ್ಕಕ್ಕೆ ತಳ್ಳುತ್ತಾ ಇದಲ್ಲ ಎಂದರು. ಅಡುಗೆ ಮನೆಯ ಒಳಗೆ ಹೊರಗೆ ಓಡಾಡುತ್ತಾ ಒಬ್ಬ ಭಕ್ತನನ್ನು ಕರೆದು ಕೆಲವು ಸೂಚನೆಗಳನ್ನು ನೀಡಿದರು. ಕೆಲವೇ ನಿಮಿಷಗಳಲ್ಲಿ ಕಾರಿನಲ್ಲಿ ಕುಳಿತು ಎಲ್ಲೋ ಹೊರಟರು. ಸುಮಾರು 1 ಗಂಟೆಯ ನಂತರ ಸ್ವಾಮಿ ಹಿಂದಿರುಗಿದರು. ಈಗ ತೃಪ್ತಿಯಾಗಿದೆ ಎಂದರು. ನಂತರ ಸ್ವಾಮಿ ತಿಳಿಸಿದರು, ಸಾಯಿ ಶ್ರುತಿಯಲ್ಲಿ ಸೇರಿದ್ದವರಿಗೆ ಪ್ರಸಾದ ವಿತರಿಸಲ್ಪಟ್ಟಿದ್ದರೂ ವೃದ್ಧಾಪ್ಯ, ದುರ್ಬಲತೆ ಅಥವಾ ಮಾಹಿತಿಯ ಕೊರತೆಯಿಂದ ಬರಲಾಗದ ಹಲವಾರು ಜನ ಇದ್ದರು. ಆದ್ದರಿಂದ ಸ್ವಾಮಿ ಸ್ವತಃ ಅವರನ್ನು ಹುಡುಕಿ ಅವರಿಗೆ ಕಂಬಳಿಗಳನ್ನು ವಿತರಿಸಿದರು. ಅವರ ಅಗತ್ಯಕ್ಕೆ ಸ್ಪಂದಿಸಿದ ಬಳಿಕ ಮುಗುಳ್ನಗುತ್ತಾ ಈಗ ನನ್ನ ದಾಹ ತಣಿದಿದೆ ಎಂದು ಹೇಳಿದರು. ಆ ದಿವ್ಯ ದಾಹವೇ ಭಗವಾನರನ್ನು ಭೂಮಿಗೆ ಅವತರಿಸುವಂತೆ ಮಾಡಿದ್ದಷ್ಟೇ ಅಲ್ಲದೆ ತನ್ನ ಬಳಿಗೆ ಬರಲಾರದಷ್ಟು ದಾರಿ ತಪ್ಪಿದ ಅಥವಾ ಲೌಕಿಕ ಬಂಧನಗಳಲ್ಲಿ ಸಿಲುಕಿಕೊಂಡಿದ್ದವರ ಬಳಿಗೆ ತಾನೇ ಸ್ವತಃ ಪ್ರವಾಸ ಬೆಳೆಸುವಂತೆ ಮಾಡಿತು. 1940ರಲ್ಲಿ ಭಗವಾನರು ತಮ್ಮ ಅವತಾರವನ್ನು ಘೋಷಿಸಿದ ಕೆಲವೇ ದಿನಗಳಲ್ಲಿ ದೇಶ ವಿದೇಶಗಳ ಭಕ್ತರು ಪುಟ್ಟಪರ್ತಿ ಎಂಬ ಈ ಗುಪ್ತ ರತ್ನದತ್ತ ಜೇನು ನೊಣಗಳಂತೆ ಆಕರ್ಷಿತರಾಗತೊಡಗಿದರು. ಆದರೆ ಇನ್ನೂ ಹೆಚ್ಚಿನ ಜನರಿಗೆ ತಮ್ಮ ಸಾನ್ನಿಧ್ಯದ ಆನಂದವನ್ನು ನೀಡಬೇಕೆಂಬ ಸ್ವಾಮಿಯ ತೃಷೆ ಅಷ್ಟಕ್ಕೆ ತಣಿಯಲಿಲ್ಲ. ಹಾಗಾಗಿ ಶೀಘ್ರದಲ್ಲೇ ಸ್ವಾಮಿ ತಮ್ಮ ಪ್ರವಾಸಗಳನ್ನು ಆರಂಭಿಸಿದರು. ಆರಂಭಿಕ ಯಾತ್ರೆಗಳು ಪುಟ್ಟಪರ್ತಿಗೆ ಹತ್ತಿರವಿರುವ ಬೆಂಗಳೂರು, ಮೈಸೂರು ಹಾಗೂ ಸ್ವಲ್ಪ ದೂರದಲ್ಲಿದ್ದ ಮದ್ರಾಸ್ ನಗರಗಳಿಗೆ ಮಾತ್ರ ಸೀಮಿತವಾಗಿದ್ದವು. ಮೊದಲ ವರ್ಷ 5,000 ಕಿಲೋಮೀಟರ್ಗಳವರೆಗೆ ಪ್ರವಾಸ ಮಾಡಿದರು. ಇದು ಭವಿಷ್ಯದಲ್ಲಿ ಸ್ವಾಮಿಯ ಪರ್ಯಟನೆಗಳು ಎಷ್ಟು ವಿಸ್ತಾರವಾಗಿರಲಿವೆ ಎಂಬುದನ್ನು ಸೂಚಿಸುತ್ತದೆ. ತಮ್ಮನ್ನು ಆಹ್ವಾನಿಸಿದ ಎಲ್ಲ ಭಕ್ತರ ಮನೆಗಳಿಗೂ ಹೋದರು. ನಿಮ್ಮ ಕುಟುಂಬದ ಹಿರಿಯನಾಗಿ ಶಾಶ್ವತವಾಗಿ ಉಳಿದುಕೊಳ್ಳಲೆಂದೇ ಬಂದಿದ್ದೇನೆ ಎಂದು ತಿಳಿಸಿದರು. ಶೀಘ್ರದಲ್ಲೇ ತಮ್ಮ ಅರಮನೆಗಳನ್ನು ಪಾವನಗೊಳಿಸಬೇಕೆಂದು ಕೋರುತ್ತಾ ಸಂಡೂರು, ಚಿಂಚೋಳಿ, ಮೈಸೂರು ರಾಜಮನೆತನಗಳಿಂದ ಆಹ್ವಾನಗಳ ಮಹಾಪೂರವೇ ಹರಿದು ಬಂತು. ಐಶ್ವರ್ಯ ಅಥವಾ ಸೌಕರ್ಯಗಳು ಎಂದಿಗೂ ಅವರನ್ನು ಆಕರ್ಷಿಸಲಿಲ್ಲ. ಭಕ್ತರ ನಿಷ್ಕಪಟ ಪ್ರಾರ್ಥನೆಯೇ ಅವರ ಹೃದಯವನ್ನು ಕರಗಿಸುತ್ತಿತ್ತು. ಹಿಂದಿನಿಂದಲೂ ನನ್ನವರಾಗಿರುವವರನ್ನು ನಾನು ಹುಡುಕಿಕೊಂಡು ಹೋಗುತ್ತೇನೆ ಎಂದು ಸ್ವಾಮಿ ಹೇಳಿದ್ದಾರೆ. 1940ರ ದಶಕದ ಆರಂಭದಲ್ಲಿ ಮೈಸೂರಿನ ಪ್ರವಾಸದ ವೇಳೆ ಅವರು ರಾಜಮನೆತನದ ಅತಿಥಿಯಾಗಿ ಅರಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಷ್ಟೇ ಅಲ್ಲ, ಭಕ್ತರ ಮನೆಗಳಲ್ಲಿಯೂ ಅವರ ಮನೆಯವರಂತೆ ಆತ್ಮೀಯವಾಗಿ ನೆಲೆಸಿದರು. ಶ್ರೀಮಂತ ಭಕ್ತರ ಮನೆಗಳಲ್ಲಿ ತಂಗುವುದರ ಹಿಂದೆ ಬಡ ಭಕ್ತರಿಗೆ ತೊಂದರೆಯಾಗಬಾರದು ಎಂದು ಉದ್ದೇಶವಿರುತ್ತಿತ್ತು. ಏಕೆಂದರೆ ಸ್ವಾಮಿಯ ಜೊತೆಗಿನ ಪರಿವಾರ ಮತ್ತು ಭಕ್ತರ ಸಾಗರ ಸದಾ ಹೆಚ್ಚುತ್ತಲೇ ಇತ್ತು. ಆದರೂ ಅವರು ಬಡವರ ಮನೆಗೆ ಹೋಗಲು ಹಿಂಜರಿಯುತ್ತಿರಲಿಲ್ಲ. 1940ರ ದಶಕದಲ್ಲಿ ಬೆಂಗಳೂರಿನಲ್ಲಿದ್ದಾಗ ಒಬ್ಬ ಬಡ ಚಮ್ಮಾರನು ತನ್ನ ಗುಡಿಸಲಿಗೆ ಬರುವಂತೆ ವಿನಂತಿಸಿದಾಗ ಸ್ವಾಮಿ ತಕ್ಷಣ ಒಪ್ಪಿದರು. ಅದರಂತೆ ಕೆಲ ದಿನಗಳಲ್ಲೇ ಆತನ ಮನೆಗೆ ಭೇಟಿ ನೀಡಿ ತಮ್ಮ ಮಾತು ಉಳಿಸಿಕೊಂಡರು. ಪ್ರತಿಯೊಂದು ಭೇಟಿ ಕೂಡ ವಿವಿಧ ರೀತಿಯ ದಿವ್ಯ ಲೀಲೆಗಳು ಮತ್ತು ಪವಾಡಗಳಿಂದ ತುಂಬಿರುತ್ತಿತ್ತು. ವೆಂಕಟಗಿರಿಯ ರಾಜರಿಗೆ ಶ್ರೀರಾಮನ ದರ್ಶನವನ್ನು ನೀಡಿದ್ದು, ಮಚಿಲಿಪಟ್ನಂ ಸಮುದ್ರ ತೀರದಲ್ಲಿ ಸಮುದ್ರದ ಮೇಲೆ ಆದಿಶೇಷನ ಮೇಲೆ ಶಯನಿಸಿರುವ ದಿವ್ಯ ಸ್ವರೂಪದ ದರ್ಶನವನ್ನು ಅನುಗ್ರಹಿಸಿದ್ದು,
ದ್ವಾರಕೆಯ ಮರಳಿನಲ್ಲಿ ಸೃಷ್ಟಿಯಾದ ಸುಂದರ ಕೃಷ್ಣನ ಮೂರ್ತಿಯಂತೆ ಅನೇಕ ವಸ್ತುಗಳನ್ನು ನದಿ ಹಾಗೂ ಸಮುದ್ರ ತೀರದ ಮರಳಿನಿಂದ ಪ್ರತ್ಯಕ್ಷಗೊಳಿಸಿದ್ದು, ಸಾರ್ವಜನಿಕರ ಎದುರೇ ದೈಹಿಕ ಅಂಗವೈಕಲ್ಯ ಹೊಂದಿದ ಅನೇಕರನ್ನು ಗುಣಪಡಿಸಿದ್ದು, ನಾಸ್ತಿಕರ ಮನಸ್ಸಿನಲ್ಲಿ ಉದಿಸಿದ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದು, ಇಂತಹ ಪವಾಡಗಳ ಪಟ್ಟಿ ಅಂತ್ಯವಿಲ್ಲದಂತಿತ್ತು. ಆಂಧ್ರಪ್ರದೇಶದ ಕೋನಸೀಮಾ ಪ್ರದೇಶದಲ್ಲಿ ಒಂದು ಮಧುರವಾದ ಲೀಲೆ ಅವರ ಅಪಾರ ಅನುಗ್ರಹಕ್ಕೆ ಸಾಕ್ಷಿಯಾಗಿದೆ. ಲಕ್ಕವರಂ ಎಂಬ ಗ್ರಾಮದಲ್ಲಿ ಸ್ವಾಮಿ ಒಬ್ಬ ಭಕ್ತನ ಮನೆಗೆ ಹೋಗಿ ಅಲ್ಲಿ ತೋಟದಲ್ಲಿ ಒಂದು ಬದಿಯಲ್ಲಿ ಇಟ್ಟಿದ್ದ ಬುಟ್ಟಿಯನ್ನು ಗಮನಿಸಿದರು. ಅದೇನು ಎಂದು ಸ್ವಾಮಿ ಕೇಳಿದರು. ಆ ಕುಟುಂಬದವರು ಕಣ್ಣೀರಿನಿಂದ ಉತ್ತರಿಸಿದರು. 1 ತಿಂಗಳಿನಿಂದ ಅಸ್ವಸ್ಥತೆಯಿಂದ ಬಳಲುತ್ತಿದ್ದ ಅವರ ಸಾಕುನಾಯಿ ಅಂದು ಬೆಳಿಗ್ಗೆಯೇ ಮೃತಪಟ್ಟಿತ್ತು. ಸ್ವಾಮಿಯ ಆಗಮನದ ಸಿದ್ಧತೆಗಳಿಗೆ ಅಡ್ಡಿಯಾಗಬಾರದೆಂದು ಅದರ ದೇಹವನ್ನು ಬುಟ್ಟಿಯೊಳಗೆ ಇಟ್ಟು ಎಲೆಗಳಿಂದ ಮುಚ್ಚಿ ಸ್ವಾಮಿ ತೆರಳಿದ ನಂತರ ಅಂತ್ಯ ಸಂಸ್ಕಾರ ಮಾಡುವುದಾಗಿ ನಿರ್ಧರಿಸಿದ್ದರು. ಸ್ವಾಮಿ ಆ ಬುಟ್ಟಿಯನ್ನು ತಮ್ಮ ಬಳಿಗೆ ತರಲು ಹೇಳಿ ಮೇಲಿದ್ದ ಎಲೆಗಳನ್ನು ತೆಗೆಯುವಂತೆ ಸೂಚಿಸಿದರು. ಬಳಿಕ ವಿಭೂತಿಯನ್ನು ಸೃಷ್ಟಿಸಿ ನಾಯಿಯ ದೇಹದ ಮೇಲೆ ಚೆಲ್ಲಿದರು. ಆಶ್ಚರ್ಯವೆಂದರೆ ಮರುಕ್ಷಣದಲ್ಲೇ ಸತ್ತಿದ್ದ ನಾಯಿ ಜೀವಂತವಾಗಿ ಎದ್ದು ತನ್ನ ಬಾಲವನ್ನು ಅಲ್ಲಾಡಿಸಲಾರಂಭಿಸಿತು. ನಿಜಕ್ಕೂ ಅವರ ಪ್ರೀತಿಗೆ ಯಾವುದೇ ಎಲ್ಲೇ ಇರಲಿಲ್ಲ. ಅವರು ಜನರನ್ನು ಅನೇಕ ರೀತಿಗಳಲ್ಲಿ ಅನುಗ್ರಹಿಸುತ್ತಿದ್ದರು. ಮದ್ರಾಸಿನ ಲೋಕನಾಥ್ ಮುದಲಿಯಾರ್ ವಿಚಿತ್ರವಾದ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದರು. ಸ್ವಾಮಿ ಅವರ ಕನಸಿನಲ್ಲಿ ದರ್ಶನ ನೀಡಿ ಅವರನ್ನು ಸಂಪೂರ್ಣವಾಗಿ ಗುಣಪಡಿಸಿದರು. ಕನಸಿನಲ್ಲಿ ದೊರೆತ ಆ ದಿವ್ಯಾನುಭವದ ಆನಂದದಲ್ಲಿ ಇಡೀ ಕುಟುಂಬ ತೇಲಾಡುತ್ತಿದ್ದಾಗ ಮರುದಿನ ಸ್ವಾಮಿ ಸ್ವತಃ ಅವರ ಮನೆಗೆ ಆಗಮಿಸಿ ಆ ಆಶೀರ್ವಾದದ ಸತ್ಯತೆಯನ್ನು ದೃಢಪಡಿಸಿದರು. ಸರ್ವಕಾಲದಲ್ಲಿಯೂ ಸರ್ವ ಸ್ಥಳಗಳಲ್ಲಿಯೂ ಇರುವ ಅವರಿಗೆ ಎಲ್ಲಿಗೂ ಪ್ರಯಾಣಿಸುವ ಅಗತ್ಯವೇ ಇರಲಿಲ್ಲ. ಆದರೂ ತಮ್ಮ ಭಕ್ತರ ಮೇಲಿನ ಪ್ರೇಮದಿಂದ ಅವರು ಪ್ರಯಾಣಿಸಿದರು. 1957ರಲ್ಲಿ ಸ್ವಾಮಿ ಪುಣ್ಯಕ್ಷೇತ್ರವಾದ ಹೃಷಿಕೇಶಕ್ಕೆ ಭೇಟಿ ನೀಡಿದರು. ಆ ಪ್ರವಾಸವು ಪೂರ್ವ ನಿಯೋಜಿತವಾಗಿದ್ದರೂ ಸ್ವಾಮಿಯ ಮನಸ್ಸಿನಲ್ಲಿ ತಮ್ಮದೇ ಆದ ದಿವ್ಯ ಸಂಕಲ್ಪವಿತ್ತು. ಅವರು ಗಂಗಾ ನದಿಯ ತಟದಲ್ಲಿರುವ ವಸಿಷ್ಠ ಗುಹೆಯಲ್ಲಿ ಸ್ವಲ್ಪ ಸಮಯ ತಂಗಿದರು. ಮೇಲ್ನೋಟಕ್ಕೆ ಅದು ಆಹ್ವಾನವಿಲ್ಲದ ಭೇಟಿಯಂತೆ ಕಂಡರೂ ಆ ಗುಹೆಯಲ್ಲಿ ವಾಸಿಸುತ್ತಿದ್ದ ಸ್ವಾಮಿ ಪುರುಷೋತ್ತಮಾನಂದರ ಸಾಧನೆ ಅವರನ್ನು ಅಲ್ಲಿಗೆ ಆಕರ್ಷಿಸಿತ್ತು. 1950 ಮತ್ತು 60ರ ದಶಕಗಳಲ್ಲಿ ಸ್ವಾಮಿ ವ್ಯಾಪಕವಾಗಿ ಪ್ರವಾಸ ಮಾಡಿದರು. ಸ್ವಾಮಿ ಒಂದೇ ದಿನ ಗೂಡೂರು ಪಟ್ಟಣದಿಂದ ನೆಲ್ಲೂರಿನವರೆಗೆ ಪ್ರಯಾಣಿಸಿದರು. ದಾರಿಯಲ್ಲಿ 8 ಗ್ರಾಮಗಳಲ್ಲಿ ನಿಂತು ಗ್ರಾಮಸ್ಥರೊಂದಿಗೆ ಮಾತನಾಡಿದರು. ಅವರಿಗಾಗಿ ಭಜನೆಗಳನ್ನು ಹಾಡಿ ಆಶೀರ್ವದಿಸಿ ಜೀವಮಾನಕ್ಕೆ ಸಾಕಾಗುವಷ್ಟು ನೆನಪುಗಳನ್ನು ಕರುಣಿಸಿದರು. ಸ್ವಾಮಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವಾಗ ದಾರಿಯುದ್ದಕ್ಕೂ ನೂರಾರು ಭಕ್ತರು ಗುಂಪು ಗುಂಪಾಗಿ ಕುಳಿತು ಸ್ವಾಮಿಯ ದರ್ಶನಕ್ಕಾಗಿ ಪ್ರಾರ್ಥಿಸುತ್ತಾ ಭಜನೆಗಳನ್ನು ಹಾಡುತ್ತಿದ್ದರು. ಸ್ವಾಮಿ ಕೆಲವು ಸ್ಥಳಗಳಲ್ಲಿ ನಿಂತು ಭಕ್ತರಿಂದ ಹಾರಗಳು ಮತ್ತು ಆರತಿಯನ್ನು ಸ್ವೀಕರಿಸುತ್ತಿದ್ದರು. ಒಮ್ಮೊಮ್ಮೆ ಕಾರಿನಿಂದ ಇಳಿದು ದರ್ಶನ ನೀಡುತ್ತಿದ್ದರು. ಇದರಿಂದ ಪ್ರಭಾವಿತರಾದವರೆಷ್ಟು, ಪರಿವರ್ತನೆ ಆದವರೆಷ್ಟು ಲೆಕ್ಕ ಹಾಕಲು ಸಾಧ್ಯವೇ? 1960ರ ದಶಕದ ಉತ್ತರಾರ್ಧದಲ್ಲಿ ಸ್ವಾಮಿ ಪಶ್ಚಿಮ ಕರಾವಳಿಯ ಪಟ್ಟಣಗಳು ಮತ್ತು ನಗರಗಳಿಗೆ, ವಿಶೇಷವಾಗಿ ಬಾಂಬೆಗೆ ವ್ಯಾಪಕವಾಗಿ ಪ್ರಯಾಣಿಸಲು ಪ್ರಾರಂಭಿಸಿದರು. 1968ರ ಅಕ್ಟೋಬರ್ನಲ್ಲಿ ಕೇವಲ 8 ದಿನಗಳ ಅವಧಿಯಲ್ಲಿ ಸ್ವಾಮಿ ಬಳ್ಳಾರಿ, ಗದಗ್, ಹಳೇಕೋಟೆ, ಅಣ್ಣಿಗೇರಿ, ಹುಬ್ಬಳ್ಳಿ, ಶಿರಸಿ, ಕಾರವಾರ, ಕೋಡಿಬಾಗ್, ಪಣಜಿ, ಬೆಳಗಾಂ, ಬಿಜಾಪುರ, ಧಾರವಾಡ, ಅಗಡಿ ಮತ್ತು ಹಾವೇರಿಗೆ ಭೇಟಿ ನೀಡಿದರು. सत्य साये आवो आवो बाबा साये बाबा साये बार बार आवो आवो सत्य साये आवो आवो बाबा साये बाबा साये
पहाड़ी के तुम रहने वाले, परती के तुम रहने वाले, परती के तुम रहने वाले, भक्तों के तुम हो रखवाले, भक्तों के तुम हो रखवाले। तरस रहे हैं नैन हमारे, तरस रहे हैं नैन हमारे, अपना रूप दिखाओ साई, अपना रूप दिखाओ साई। बार बार आओ आओ सत्य साई, आओ आओ बाबा साई, बाबा साई। ದುರ್ಗಮ ಹಳ್ಳಿಗಳನ್ನು ತಲುಪಲು ಉಬ್ಬು ತಗ್ಗುಗಳಿದ್ದ ರಸ್ತೆಗಳಲ್ಲಿ ಸಂಚರಿಸಿದರು. ಗೋದಾವರಿಯನ್ನು ದಾಟಲು ದೋಣಿಯಲ್ಲಿ ಪ್ರಯಾಣಿಸಿ ವಿಮಾನದಲ್ಲಿ ಹೈದರಾಬಾದ್, ಬಾಂಬೆ ಮತ್ತು ದೆಹಲಿಯಂತಹ ನಗರಗಳಿಗೆ ತೆರಳಿದರು. ಹೀಗೆ ದೇಶದೆಲ್ಲೆಡೆ ದಣಿವರಿವಿಲ್ಲದೆ ಪ್ರಯಾಣಿಸಿದರು. ಕೆಲವೊಮ್ಮೆ ಅಲಂಕೃತ ಆನೆಗಳ ಮೇಲೆ ಭವ್ಯ ಮೆರವಣಿಗೆಗಳಲ್ಲಿ ಕರೆದೊಯ್ಯಲ್ಪಟ್ಟರು. ಮತ್ತೆ ಕೆಲವೊಮ್ಮೆ ಹೂವರ್ಷದ ನಡುವೆ ತೆರೆದ ಜೀಪುಗಳಲ್ಲಿ ಸಂಚರಿಸಿದರು. ಕೆಲ ಸಂದರ್ಭಗಳಲ್ಲಿ ಕಿರಿದಾದ ಗೋಡೆಗಳ ಮೇಲೆಯೇ ನಡೆದು ಕಾರುಗಳ ಮೇಲ್ಛಾವಣಿಗೆ ಏರಿ ಅಥವಾ ಕಟ್ಟಡಗಳ ತಾರಸಿ ಹತ್ತಿ ಅಲ್ಲಿ ನೆರೆದಿದ್ದ ಮಾನವ ಸಾಗರಕ್ಕೆ ಕೈಬೀಸಿ ಆಶೀರ್ವದಿಸುತ್ತಿದ್ದರು. ಅವರ ಪ್ರತಿಯೊಂದು ಕೃತ್ಯವೂ ತಮ್ಮ ಪ್ರೇಮಕ್ಕಾಗಿ ಹಂಬಲಿಸುತ್ತಿದ್ದವರ ದಾಹವನ್ನು ತಣಿಸುವುದಕ್ಕಾಗಿಯೇ ಆಗಿತ್ತು. ಪುಣ್ಯಭೂಮಿ ಕನ್ಯಾಕುಮಾರಿಯಲ್ಲಿ ನಡೆದ ಒಂದು ಘಟನೆ ನಿಜಕ್ಕೂ ಪರಮಾದ್ಭುತ. ಒಂದು ದಿನ ಸಂಜೆ ಅಲೆಗಳ ನಡುವೆ ತಿರುಗಾಡುತ್ತಾ ಆನಂದಿಸುತ್ತಿದ್ದ ಸ್ವಾಮಿ 3 ಸಮುದ್ರಗಳ ಸಂಗಮ ಸ್ಥಳಕ್ಕೆ ಅಭಿಮುಖವಾಗಿ ನಿಶ್ಚಲವಾಗಿ ನಿಂತರು. ತಮ್ಮ ಪಕ್ಕದಲ್ಲಿದ್ದವರೊಂದಿಗೆ, ನೋಡಿ, ಸಮುದ್ರವು ನನಗೆ ಒಂದು ಹಾರದೊಂದಿಗೆ ಸ್ವಾಗತ ಕೋರುತ್ತಿದೆ ಎಂದರು. ಸರಿಯಾಗಿ ಅದೇ ಸಮಯದಲ್ಲಿ ಒಂದು ದೊಡ್ಡ ಅಲೆ ಬಂದು ಸ್ವಾಮಿಯ ಪಾದಗಳನ್ನು ತೊಳೆದು ಹಿಂದಕ್ಕೆ ಮರಳಿತು. ಮರುಕ್ಷಣವೇ 108 ಪಾರದರ್ಶಕ ಮುತ್ತುಗಳ ಬಂಗಾರದ ದಾರದಿಂದ ಪೂರ್ಣಿಸಿದ ಹಾರವೊಂದು ಸ್ವಾಮಿಯ ಪಾದಗಳಿಗೆ ಸುತ್ತಿಕೊಂಡಿರುವುದನ್ನು ಕಂಡು ಅಲ್ಲಿದ್ದವರೆಲ್ಲರೂ ಆನಂದ ಮತ್ತು ಆಶ್ಚರ್ಯಚಕಿತರಾದರು. ನಂತರ ಸ್ವಾಮಿ ಕನ್ಯಾಕುಮಾರಿ ದೇವಿಯ ಮೂಗುತಿಯನ್ನು ಸೃಷ್ಟಿಸಿ ತೋರಿಸಿದರು. ವಜ್ರಗಳುಳ್ಳ ಆ ಮೂಗುತಿಯನ್ನು ಕಡಲ್ಗಳ್ಳರು ಕದ್ದೊಯ್ದಿದ್ದಾರೆ ಎಂಬುದು ಸ್ಥಳೀಯರ ನಂಬಿಕೆಯಾಗಿತ್ತು. ಕನ್ಯಾಕುಮಾರಿಯಂತೆಯೇ ತಮ್ಮ ಪಟ್ಟಣಗಳು ಮತ್ತು ನಗರಗಳಲ್ಲಿರುವ ಪ್ರಾಚೀನ ದೇವಾಲಯಗಳಿಗೂ ಸ್ವಾಮಿಯನ್ನು ಕರೆದೊಯ್ಯಬೇಕೆಂದು ಭಕ್ತರು ಕಾತುರರಾಗಿರುತ್ತಿದ್ದರು. ಸ್ವಾಮಿಯ ದಿವ್ಯ ಸಾನ್ನಿಧ್ಯವು ಆ ದೇವಾಲಯಗಳು ಮತ್ತು ತೀರ್ಥಕ್ಷೇತ್ರಗಳಿಗೆ ಹೊಸ ಚೈತನ್ಯವನ್ನು ತುಂಬಿ ಅವುಗಳ ಆಧ್ಯಾತ್ಮಿಕ ಮಹಿಮೆಯನ್ನು ಮತ್ತಷ್ಟು ಪ್ರಜ್ವಲಗೊಳಿಸಿತು. 1961ರಲ್ಲಿ ಅವರು ವಾರಣಾಸಿಗೆ ಭೇಟಿ ನೀಡಿ ಅಲ್ಲಿಯೇ ಸೃಷ್ಟಿಸಿದ ಅಪರೂಪದ ಆಭರಣವೊಂದರಿಂದ ವಿಶ್ವೇಶ್ವರ ಲಿಂಗವನ್ನು ಅಲಂಕರಿಸಿದರು. ಶ್ರೀಶೈಲದಲ್ಲಿ ಸ್ವಾಮಿ ಚಿನ್ನದ ತುಂಬೆ ಹೂವುಗಳ ಮಳೆಯನ್ನು ಸುರಿಸುವ ಮೂಲಕ ಮಲ್ಲಿಕಾರ್ಜುನ ಲಿಂಗವನ್ನು ಪುನಶ್ಚೇತನಗೊಳಿಸಿದರು. 1965ರಲ್ಲಿ ಪವಿತ್ರ ಪಟ್ಟಣವಾದ ಪಂಢರಪುರಕ್ಕೆ ಭೇಟಿ ನೀಡಿದರು. ಅಲ್ಲಿ ಸ್ವಾಮಿ ರುಕ್ಮಿಣಿ ದೇವಿಯ ವಿಗ್ರಹಕ್ಕಾಗಿ ರತ್ನಖಚಿತ ಹಾರವನ್ನು ಸೃಷ್ಟಿಸಿದರು. ಭಾರತದ ಸ್ವಾತಂತ್ರ್ಯದ ನಂತರ ಪುನರ್ನಿರ್ಮಾಣಗೊಂಡ ಐತಿಹಾಸಿಕ ಸೋಮನಾಥ ಕ್ಷೇತ್ರವು 1970ರಲ್ಲಿ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರವಾಯಿತು. ಅಲ್ಲಿ ಅವರು ತಮ್ಮ ಹಸ್ತದಿಂದ ಸೃಷ್ಟಿಸಿದ 108 ಬೆಳ್ಳಿಯ ಬಿಲ್ವಪತ್ರೆಗಳು ಮತ್ತು 108 ಚಿನ್ನದ ಹೂಗಳನ್ನು 3 ಅಡಿ ಎತ್ತರದ ಶಿವಲಿಂಗದ ಮೇಲೆ ಸುರಿಸಿದರು. ಅಷ್ಟೇ ಅಲ್ಲದೆ ಆಕ್ರಮಣಕಾರರ ಭಯದಿಂದ ಅಪವಿತ್ರಗೊಳ್ಳದಂತೆ ಬಚ್ಚಿಡಲಾಗಿದ್ದ ಆದಿಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದ್ದರು ಎನ್ನಲಾದ ಮೂಲ ಸ್ಪರ್ಶಲಿಂಗವನ್ನು ಪ್ರಕಟಿಸುವ ಮೂಲಕ ಅಲ್ಲಿ ನೆರೆದಿದ್ದ ಎಲ್ಲರನ್ನೂ ಆಶ್ಚರ್ಯಚಕಿತಗೊಳಿಸಿದರು. ಅಯೋಧ್ಯೆ, ತಿರುಪತಿ, ದ್ವಾರಕಾ, ಭದ್ರಾಚಲಂ, ಮಥುರಾ ಮತ್ತು ರಾಮೇಶ್ವರಂ ವರ್ಷಗಳ ಅವಧಿಯಲ್ಲಿ ಪುನಶ್ಚೇತನಗೊಂಡ ಇತರ ಕೆಲವು ಪ್ರಮುಖ ದೇವಸ್ಥಾನಗಳ ಪಟ್ಟಣಗಳಾಗಿವೆ. ಪುಣ್ಯಕ್ಷೇತ್ರಗಳ ಭೇಟಿಯ ಬಗ್ಗೆ ಹೇಳುವಾಗ 1961ರಲ್ಲಿ ಕೈಗೊಂಡ ಬದರಿ ಯಾತ್ರೆಯನ್ನು ಪ್ರಸ್ತಾಪಿಸದಿದ್ದರೆ ಹೇಗೆ?
ಸ್ವಾಮಿ ದೆಹಲಿಯವರೆಗೆ ವಿಮಾನದಲ್ಲಿ, ಅಲ್ಲಿಂದ ಹರಿದ್ವಾರ, ಋಷಿಕೇಶ ಮಾರ್ಗವಾಗಿ ದೇವಪ್ರಯಾಗದವರೆಗೆ ಕಾರಿನಲ್ಲಿ ತೆರಳಿದರು. ನಂತರ ರುದ್ರಪ್ರಯಾಗ, ನಂದಪ್ರಯಾಗ ಮಾರ್ಗವಾಗಿ ಜೋಶಿ ಮಠವನ್ನು ತಲುಪಿದರು. ಬದರಿನಾಥ್ ಯಾತ್ರೆಯ ಕೊನೆಯಲ್ಲಿ ಕುದುರೆಗಳ ಮೇಲೆ ಪ್ರಯಾಣ ಸಾಗಿದರು. ಸ್ವಾಮಿ ಬಹಳ ದೂರ ಕಾಲ್ನಡಿಗೆಯಲ್ಲೇ ತೆರಳಿ ಆ ಪ್ರದೇಶವನ್ನು ಪವಿತ್ರಗೊಳಿಸಿದರು. ಬದರಿಯಲ್ಲಿ ಸ್ವಾಮಿ ಸ್ವತಃ ಆದಿಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದ್ದ ನೇತ್ರಲಿಂಗವನ್ನು ಸೃಷ್ಟಿಸಿದರು. ಅದಕ್ಕೆ ಭಕ್ತರಿಂದ ಗಂಗಾಜಲದ ಅಭಿಷೇಕವನ್ನು ಮಾಡಿಸಿದರು. 108 ಚಿನ್ನದ ಬಿಲ್ವಪತ್ರೆಗಳನ್ನು ಸೃಷ್ಟಿಸಿ ಆ ಲಿಂಗದ ಮೇಲೆ ಸುರಿಸಿದರು. ನಂತರ ತಾಜಾ ಮತ್ತು ಪರಿಮಳಯುಕ್ತ ತುಂಬೆ ಹೂವುಗಳನ್ನು ಸೃಷ್ಟಿಸಿ ಅವುಗಳನ್ನು ಸಹ ಲಿಂಗದ ಮೇಲೆ ಸುರಿಸಿದರು. 1970-80ರ ದಶಕಗಳಲ್ಲಿ ಸ್ವಾಮಿ ಉತ್ತರ ಭಾರತದ ಅನೇಕ ನಗರಗಳಿಗೆ ಭೇಟಿ ನೀಡಿದರು. ದೆಹಲಿ, ಶಿಮ್ಲಾ, ಋಷಿಕೇಶಗಳ ಜೊತೆಗೆ ಚಂಡೀಗಢ್, ಅಮೃತ್ಸರ್, ಮೋಗಾ, ಜಾಮ್ನಗರ್, ಜೈಪುರ್, ಮುಸೂರಿ, ಗಾಜಿಯಾಬಾದ್, ಮೀರತ್, ರೂರ್ಕಿ, ಡೆಹ್ರಾಡೂನ್, ಪಾಣಿಪತ್, ಶ್ರೀನಗರ ಮುಂತಾದವು. ಸ್ವಾಮಿ ಭಾರತದಾದ್ಯಂತ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ವ್ಯಾಪಕವಾಗಿ ಪ್ರಯಾಣಿಸಿದರು. ವಿದೇಶಕ್ಕೆ ಮಾತ್ರ ಕೇವಲ 1 ಬಾರಿ ಭೇಟಿ ನೀಡಿದ್ದರು. ಅದು ಯುರೋಪ್ ಅಥವಾ ಅಮೆರಿಕಕ್ಕಲ್ಲ, ಬದಲಿಗೆ ಪೂರ್ವ ಆಫ್ರಿಕಾಕ್ಕೆ ಆಗಿತ್ತು. ಅವರು 1968ರ ಜೂನ್ 30ರಂದು ಮುಂಬೈನಿಂದ ಕೀನ್ಯಾದ ನೈರೋಬಿಗೆ ಪ್ರಯಾಣಿಸಿದರು. ಸ್ವಾಮಿ ಹೇಳಿದಂತೆ ಈ ಪ್ರವಾಸದ ಮುಖ್ಯ ಗಮ್ಯಸ್ಥಾನ ಉಗಾಂಡದ ರಾಜಧಾನಿ ಕಂಪಾಲದಲ್ಲಿದ್ದ ಭಕ್ತರೊಬ್ಬರ ಮನೆಯಾಗಿತ್ತು. ಬೋಯಿಂಗ್ 707 ವಿಮಾನವು ಎಂಬಕಾಸಿ ವಿಮಾನ ನಿಲ್ದಾಣದಲ್ಲಿ ಇಳಿಯುತ್ತಿದ್ದಂತೆ ವಿಮಾನ ನಿಲ್ದಾಣದ ಹೊರಗಡೆಯೇ ಭಕ್ತರು ಹಾಡುತ್ತಿದ್ದ ಭಜನೆಗಳ ಮಧುರ ಧ್ವನಿಯೊಂದಿಗೆ ಸ್ವಾಮಿಯನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ವಿಮಾನ ನಿಲ್ದಾಣದಿಂದ ಕಂಪಾಲಾಗೆ 660 ಕಿಲೋಮೀಟರ್ಗಳ ಸುದೀರ್ಘ ಪ್ರಯಾಣ ಪ್ರಾರಂಭವಾಯಿತು. ದಾರಿಯಲ್ಲಿ ಅನೇಕ ಕಡೆ ತಮ್ಮ ದರ್ಶನಕ್ಕಾಗಿ ತಪಿಸುತ್ತಾ ಕಾಯುತ್ತಿದ್ದ ಭಕ್ತರಿಗಾಗಿ ಸ್ವಾಮಿ ನಿಲ್ಲದೆ ಇರಲು ಸಾಧ್ಯವಾಗಲಿಲ್ಲ. ಸ್ವಾಮಿ ಕಂಪಾಲ ತಲುಪುವಷ್ಟರಲ್ಲಿ ಮಧ್ಯರಾತ್ರಿ ಕಳೆದು 1.5 ಗಂಟೆಯಾಗಿತ್ತು. ಅಂತಹ ಮಧ್ಯರಾತ್ರಿಯ ವೇಳೆಯಲ್ಲೂ 2,000ಕ್ಕೂ ಹೆಚ್ಚು ಭಕ್ತರು ಸ್ವಾಮಿಯ ಆಗಮನಕ್ಕಾಗಿ ಉತ್ಸಾಹದಿಂದ ಕಾಯುತ್ತಿದ್ದರು. ಅವರು ಉಗಾಂಡದಲ್ಲಿ ತಂಗಿದ್ದ ಪ್ರತಿದಿನವೂ ಸಾವಿರಾರು ಸ್ಥಳೀಯ ಆಫ್ರಿಕನ್ನರು ಮತ್ತು ಆಫ್ರಿಕನ್ ಭಾರತೀಯರು ಅವರ ದರ್ಶನ ಹಾಗೂ ಆಶೀರ್ವಾದ ಪಡೆಯಲು ಬರುತ್ತಿದ್ದರು. ಸ್ವಾಮಿಯು ದಣಿವರಿಯದೆ ಅನೇಕರಿಗೆ ಸಂದರ್ಶನಗಳನ್ನು ನೀಡಿ ಅನುಗ್ರಹಿಸುತ್ತಿದ್ದರು. ಸ್ವಾಮಿಗೆ ಭಕ್ತರ ಸಂಘವೇ ಪ್ರಿಯವಾಗಿದ್ದರೂ ಆತಿಥೇಯರ ಬಯಕೆಯಂತೆ ಸ್ವಾಮಿ ಹಿಂದೂ ದೇವಾಲಯ ಹಾಗೂ ಬಹಾಯಿ ಪ್ರಾರ್ಥನಾ ಮಂದಿರಕ್ಕೆ ಭೇಟಿ ನೀಡಿದರು. ಆಫ್ರಿಕಾದ ಪ್ರಸಿದ್ಧ ಸಫಾರಿಯ ಅನುಭವವನ್ನು ಪಡೆದರು. ಅವರು ಭವ್ಯವಾದ ವಿಕ್ಟೋರಿಯಾ ಸರೋವರವನ್ನು ದಾಟಿ ತಾಂಜಾನಿಯಾದ ಸೆರೆಂಗೆಟಿ ರಾಷ್ಟ್ರೀಯ ಉದ್ಯಾನವನ ಹಾಗೂ ನೈರೋಬಿ ರಾಷ್ಟ್ರೀಯ ಉದ್ಯಾನವನಗಳಿಗೂ ಭೇಟಿ ನೀಡಿದರು. ಜುಲೈ 10ರಂದು ಗುರುಪೂರ್ಣಿಮೆಯ ಆಚರಣೆಗಾಗಿ ಮುಂಬೈಗೆ ಮರಳುವ ಕಾರ್ಯಕ್ರಮ ನಿಗದಿಯಾಗಿತ್ತು. ಆದರೆ ಆಫ್ರಿಕನ್ ಭಕ್ತರು ಕಣ್ಣೀರಿನಿಂದ ಸ್ವಾಮಿ, ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಡಿ ಎಂದು ಪ್ರಾರ್ಥಿಸಿದರು. ಅವರ ಪ್ರೇಮಭರಿತ ವಿನಂತಿಯಿಂದ ಸ್ಪರ್ಶಿತರಾದ ಸ್ವಾಮಿ ಗುರುಪೂರ್ಣಿಮೆಯನ್ನು ಅವರೊಂದಿಗೆ ಆಚರಿಸಲು ನಿರ್ಧರಿಸಿದರು. ಕೊನೆಗೆ 15 ದಿನಗಳ ದಿವ್ಯಾನಂದಮಯ ಸಾನ್ನಿಧ್ಯದ ಬಳಿಕ ಭಾರವಾದ ಹೃದಯಗಳಿಂದ ಆಫ್ರಿಕಾದ ಭಕ್ತರು ಭಗವಾನರಿಗೆ ವಿದಾಯ ಹೇಳಿದರು. ಭಗವಾನರು ಹೇಳುತ್ತಾರೆ, ಬದಲಾವಣೆಯ ಆಸೆ, ಮನರಂಜನೆ ಅಥವಾ ಪ್ರವಾಸದ ಬಯಕೆ ನನ್ನನ್ನು ಎಲ್ಲಿಗೂ ಕರೆದೊಯ್ಯುವುದಿಲ್ಲ. ಎಲ್ಲಿ ಮನಃಶಾಂತಿಯ ಹಂಬಲವಿದೆಯೋ ಅದನ್ನು ನೀಡಲು ನಾನು ಧಾವಿಸುತ್ತೇನೆ. ಎಲ್ಲಿ ದುಃಖದಿಂದ ಹೃದಯಗಳು ಬಾಡಿ ಹೋಗಿವೆಯೋ ಅವುಗಳಿಗೆ ಸಾಂತ್ವನ ನೀಡಿ ಹುರಿದುಂಬಿಸಲು ನಾನು ತ್ವರಿತವಾಗಿ ತಲುಪುತ್ತೇನೆ. ನಾನು ಅವತರಿಸಿರುವ ಧ್ಯೇಯವನ್ನು ನೆರವೇರಿಸಲು ಸದಾ ಕಾರ್ಯನಿರತನಾಗಿದ್ದೇನೆ. ಅವರ ಯಾತ್ರೆಗಳನ್ನು ಪ್ರೇಮದ ಪ್ರವಾಹವೆಂದೇ ವರ್ಣಿಸಬಹುದು. ಆ ಪ್ರೇಮ ಪ್ರವಾಹವು ಎಲ್ಲರ ಹೃದಯಗಳನ್ನು ಸ್ಪರ್ಶಿಸುತ್ತಾ ಸಾಗುತ್ತಿತ್ತು. ಅವರನ್ನು ಕರೆದೊಯ್ಯುವ ಭಾಗ್ಯ ಪಡೆದ ಚಾಲಕರಾಗಲಿ, ವಿಮಾನಗಳ ಪೈಲಟ್ಗಳು ಮತ್ತು ಸಿಬ್ಬಂದಿಯಾಗಲಿ, ಅಥವಾ ಮಾರ್ಗ ಮಧ್ಯದಲ್ಲಿ ಆಶೀರ್ವಾದ ಪಡೆದ ಸರಳ ಗ್ರಾಮೀಣ ಜನರಾಗಲಿ, ಈ ಯಾತ್ರೆಗಳ ಮೂಲಕ ಅವರ ಕೃಪಾಸ್ಪರ್ಶಕ್ಕೆ ಪಾತ್ರರಾದವರು ಅಸಂಖ್ಯಾತರು. ಈ ಪ್ರಯಾಣಗಳು ಹೊರನೋಟಕ್ಕೆ ಪೂರ್ವಯೋಜಿತ ಭೇಟಿಗಳಂತೆ ಕಂಡರೂ ವಾಸ್ತವದಲ್ಲಿ ಭಕ್ತಿಯ ಅದೃಶ್ಯ ದಾರವೇ ಸ್ವಾಮಿಯನ್ನು ತನ್ನತ್ತ ಸೆಳೆಯುತ್ತಿತ್ತು. ಒಮ್ಮೆ ಸ್ವಾಮಿ ಮದ್ರಾಸಿನಿಂದ ಬೆಂಗಳೂರಿಗೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದಾಗ
ಅವರ ಕಾರು ಹೆದ್ದಾರಿಯಿಂದ ಇದ್ದಕ್ಕಿದ್ದಂತೆ ಒಂದು ಕಿರಿದಾದ ರಸ್ತೆಗೆ ತಿರುಗಿತು. ಬೆಂಗಾವಲ ವಾಹನಗಳು ಅದನ್ನು ಅನುಸರಿಸಿದವು. ಕಾಡಿನ ಮಧ್ಯದ ಒಂದು ತೆರವಾದ ಜಾಗದಲ್ಲಿ ಕೆಲವು ಆದಿವಾಸಿ ಭಕ್ತರು ಕೊಂಬೆ ಎಲೆಗಳಿಂದ ನಿರ್ಮಿಸಿದ ವೇದಿಕೆಯ ಮುಂದೆ ಭಜನೆ ಹಾಡುತ್ತಿದ್ದರು. ಯಾವುದೇ ಆಹ್ವಾನಗಳಿರಲಿಲ್ಲ, ಯಾವುದೇ ಯೋಜನೆಗಳಿರಲಿಲ್ಲ. ಭಕ್ತರು ಅವರನ್ನು ಕರೆದರು ಮತ್ತು ಸ್ವಾಮಿ ಅವರಿಗಾಗಿ ಬಂದರು. ವರ್ಷಗಳು ಕಳೆದಂತೆ ಸ್ವಾಮಿಯ ಸಾನ್ನಿಧ್ಯವು ಅಧಿಕಾರಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳನ್ನು ತನ್ನತ್ತ ಸೆಳೆಯಿತು. ಅವರು ದೆಹಲಿಗೆ ಹೋದಾಗ ಆಡಳಿತಗಾರರು, ಮಹಾನಗರಗಳಿಗೆ ತೆರಳಿದಾಗ ಉದ್ಯಮಿಗಳು ಅವರ ದರ್ಶನಕ್ಕೆ ಧಾವಿಸುತ್ತಿದ್ದರು. ಎಲ್ಲರ ಪರಿವರ್ತನೆಗಾಗಿ ಅವತರಿಸಿದ್ದ ಸ್ವಾಮಿ ಇಂತಹ ಸಂದರ್ಭಗಳನ್ನು ಮಾರ್ಗದರ್ಶನ ಮತ್ತು ಪರಿವರ್ತನೆಯ ಸಾಧನವಾಗಿಸಿಕೊಂಡರು. ಅದೇ ರೀತಿ ತಮ್ಮ ಬಳಿಗೆ ಬರಲು ಸಾಧ್ಯವಾಗದ ಜನಸಾಮಾನ್ಯರಿಗೂ ಅವರು ಲಭ್ಯವಾಗುತ್ತಿದ್ದರು. ಈ ನಿರಂತರ ಪ್ರಯಾಣಗಳ ಮೂಲಕ ಎಲ್ಲರನ್ನೂ ಸ್ವತಃ ತಲುಪುತ್ತಿದ್ದವರು ಸ್ವಾಮಿಯೇ ಆಗಿದ್ದರು. ಸಾವಿರದ 1969ರಲ್ಲಿ ರಾಜಮಂಡ್ರಿ ಪ್ರವಾಸದಲ್ಲಿದ್ದ ಸ್ವಾಮಿ ಕೊತ್ತಪೇಟೆಯಲ್ಲಿ ದಿವ್ಯೋಪನ್ಯಾಸ ನೀಡಿ ಮಧ್ಯಾಹ್ನದ ಊಟಕ್ಕೆ ಅಂಬಾಜಿಪೇಟೆಗೆ ತೆರಳಬೇಕಿತ್ತು. ಆದರೆ ಸ್ವಾಮಿ ಉದ್ದೇಶಪೂರ್ವಕವಾಗಿಯೇ ಪ್ರಯಾಣವನ್ನು ತಡ ಮಾಡಿದರು. ಭಕ್ತರಿಗೆ ಸ್ವಾಮಿಯ ಊಟ ತಡವಾಗುತ್ತಿರುವುದರ ಬಗ್ಗೆ ಆತಂಕವಾಯಿತು. ಕೊನೆಗೂ ಸ್ವಾಮಿ ಅಂಬಾಜಿಪೇಟೆಯತ್ತ ಪ್ರಯಾಣ ಬೆಳೆಸಿದರು. ಆದರೆ ಆ ಪಟ್ಟಣದ ಹತ್ತಿರ ಬರುತ್ತಿದ್ದಂತೆ ಕಾರನ್ನು ನಿಲ್ಲಿಸಿ ಕೆಳಗಿಳಿದರು. ಹೊಲದಲ್ಲಿ ಓಡುತ್ತಿದ್ದ 2 ಮಹಿಳೆಯರು ಮತ್ತು 2 ಮಕ್ಕಳನ್ನು ತೋರಿಸುತ್ತಾ ಅವರನ್ನು ಕರೆತರಲು ತಿಳಿಸಿದರು. ಆತುರದಲ್ಲಿದ್ದ ಮಹಿಳೆಯರು ಹಿಂಜರಿಯುತ್ತಲೇ ಕಾರಿನ ಬಳಿ ಬಂದರು. ಇಷ್ಟೊಂದು ಅವಸರದಲ್ಲಿ ಎಲ್ಲಿಗೆ ಹೊರಟಿದ್ದೀರಿ ಎಂದು ಸ್ವಾಮಿ ಆ ಗುಂಪಿನಲ್ಲಿದ್ದ ಹಿರಿಯ ಮಹಿಳೆಯನ್ನು ಕೇಳಿದರು. ತಮ್ಮ ದಾರಿಗೆ ಅಡ್ಡಪಡಿಸಿದ್ದರಿಂದ ಸ್ವಲ್ಪ ಸಿಡಿಮಿಡಿಗೊಂಡ ಆಕೆ, ನಾವು ಸಾಯಿಬಾಬರನ್ನು ನೋಡಲು ಅಂಬಾಜಿಪೇಟೆಗೆ ಹೋಗುತ್ತಿದ್ದೇವೆ ಎಂದು ಹೇಳಿ ಮತ್ತೆ ಓಡಲು ಮುಂದಾದಳು. ಆಗ ಭಕ್ತರು ಆಕೆಯನ್ನು ತಡೆದು, ನೀವು ನೋಡಲು ಹೋಗುತ್ತಿರುವ ಸಾಯಿಬಾಬಾ ಇವರೇ ಎಂದು ಹೇಳಿದರು. ಅವರು ಆಶ್ಚರ್ಯದಿಂದ ಸ್ವಾಮಿಯನ್ನು ದಿಟ್ಟಿಸಿ ನೋಡಿದರು. ಸ್ವಾಮಿ ಅತ್ಯಂತ ಕರುಣೆಯಿಂದ ಆ ಮಹಿಳೆಯರಿಗೆ, ಅಂಬಾಜಿಪೇಟೆಯಲ್ಲಿ ಭಾರೀ ಜನಸಂದಣಿ ಇದೆ. ಈ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಅಲ್ಲಿಗೆ ಹೋಗುವುದು ನಿಮಗೆ ಕಷ್ಟವಾಗುತ್ತದೆ ಮತ್ತು ನನ್ನನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆಯ ಬಗ್ಗೆ ಕೇಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಸಮಸ್ಯೆ ಬಗೆಹರಿಯುತ್ತದೆ ಎಂದು ಭರವಸೆ ನೀಡಲು ನಾನು ನಿಮಗಾಗಿಯೇ ಇಲ್ಲಿ ನಿಂತಿದ್ದೇನೆ ಎಂದು ಹೇಳಿದರು. ಅಷ್ಟು ಹೇಳಿ ಸ್ವಾಮಿ ಆ ಮಹಿಳೆಯರಿಗೆ ಹಣವಿದ್ದ ಲಕೋಟೆಯನ್ನು ನೀಡಿ ಪ್ರಸಾದವಾಗಿ ಸೇಬನ್ನು ಕೊಟ್ಟು ಆಶೀರ್ವದಿಸಿ ಅಲ್ಲಿಂದ ಹೊರಟರು. ಆ ಮಹಿಳೆಯರು ಮಾತ್ರ ಮೂಕ ವಿಸ್ಮಿತರಾಗಿ ನಿಂತಿದ್ದರು. ನೀವು ನನ್ನೆಡೆಗೆ 1 ಹೆಜ್ಜೆ ಇಟ್ಟರೆ ನಾನು ನಿಮ್ಮೆಡೆಗೆ 100 ಹೆಜ್ಜೆ ಇಡುತ್ತೇನೆ ಎಂದು ಸ್ವಾಮಿ ಹೇಳುತ್ತಾರೆ. ಈ ಭರವಸೆಗೆ ಇದಕ್ಕಿಂತ ಉತ್ತಮವಾದ ಅಭಿವ್ಯಕ್ತಿ ಇರಲು ಸಾಧ್ಯವೇ? ಅವತಾರದ ಭೌತಿಕ ಜೀವನದ ಕೊನೆಯವರೆಗೂ ಈ ದಿವ್ಯ ಸಂಚಾರಗಳು ನಿರಂತರವಾಗಿ ಸಾಗಿದವು. ಹಡ್ಶಿ, ಪುಣೆ, ಮುಂಬೈ, ದೆಹಲಿ ಮತ್ತು ಶಿಮ್ಲಾಗಳಿಗೆ ನಡೆದ ಪ್ರವಾಸಗಳು ಈ ದಿವ್ಯ ಯಾತ್ರೆಯ ಕೊನೆಯ ಅಧ್ಯಾಯಗಳು. ಹೇಗೆ ಒಂದು ನದಿ ಜೀವದಾಯಿನಿಯಾಗಿದೆಯೋ ಹಾಗೆ ಸ್ವಾಮಿ ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸುತ್ತಾ ಎಲ್ಲರನ್ನೂ ತಮ್ಮ ಪ್ರೇಮದಲ್ಲಿ ತೋಯಿಸುತ್ತಿದ್ದರು. ಈ ಪ್ರಯಾಣಗಳ ಪ್ರಭಾವವನ್ನು ವರ್ಣಿಸುವುದಾಗಲಿ, ಅವು ಸ್ಪರ್ಶಿಸಿದ ಜೀವಗಳ ಸಂಖ್ಯೆಯನ್ನು ಎಣಿಸುವುದಾಗಲಿ, ಅವುಗಳಲ್ಲಿ ಅಡಕವಾಗಿದ್ದ ಪ್ರತಿಯೊಂದು ಕೃಪೆಯ ಘಟನೆಯನ್ನು ದಾಖಲಿಸುವುದಾಗಲಿ ಅಸಾಧ್ಯವೇ ಸರಿ. ಒಂದು ಮಾತ್ರ ಪರಮ ಸತ್ಯ, ಭಕ್ತಿ ತುಂಬಿದ ಹೃದಯವು ಕರೆಯುವೆಡೆ ಅವರ ಪ್ರೇಮವು ಹರಿಯುತ್ತದೆ.